ಹಾದ್ಯ ನ್ಯೂಸ್ನ ಸಮಸ್ತ ಜನತೆಗೆ ಸ್ವಾಗತ. ನಾನು ನಂದಿತಾ. ಚನ್ನಗಿರಿಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ 8ನೇ ತರಗತಿ ವಿದ್ಯಾರ್ಥಿನಿಗಳಿಗೆ NMMS ಪರೀಕ್ಷೆ ಭಾನುವಾರ ನಡೆಯಿತು. ಚನ್ನಗಿರಿ ಪಟ್ಟಣದ 4 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಂತಹ ಪರೀಕ್ಷೆ ವಿದ್ಯಾರ್ಥಿ ವೇತನಕ್ಕಾಗಿ ನಡೆದಂತಹ ಪರೀಕ್ಷೆಯಲ್ಲಿ ಸುಮಾರು 980 ವಿದ್ಯಾರ್ಥಿನಿಗಳು ಭಾಗಿ. ಒಟ್ಟು 2 ಪ್ರಶ್ನೆ ಪತ್ರಿಕೆಗಳು. ನಿರಾಳವಾಗಿ ಪರೀಕ್ಷೆಯನ್ನು ಬರೆದ ವಿದ್ಯಾರ್ಥಿನಿಗಳು. ಹಾದ್ಯ ನ್ಯೂಸ್ನೊಂದಿಗೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ, ಇಂತಹ ಪರೀಕ್ಷೆಗಳಿಂದ ಮುಂದಿನ ಪರೀಕ್ಷೆಗಳಿಗೆ ತಯಾರಿ. ವರದಿ ಸತೀಶ್ ಎಂ ಪವರ್, ಚನ್ನಗಿರಿಯಿಂದ. ಸರ್, ಇವತ್ತು ಚನ್ನಗಿರಿ ತಾಲೂಕಿನ ವಿವಿಧ ಭಾಗಗಳಲ್ಲಿ NMMS ಪರೀಕ್ಷೆ ಪ್ರಾರಂಭವಾಗಿದೆ. ಈ NMMS ಪರೀಕ್ಷೆಯ ಕುರಿತಂತೆ ಏನು ಮಾಹಿತಿ ಇದೆ ಅಂತಂದು ಹೇಳಿ ಸರ್. ಓಕೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. NMMS ಅಂದರೆ ಇದೊಂದು ಸ್ಪರ್ಧಾತ್ಮಕ ಪರೀಕ್ಷೆ. ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತಾರೆ. ಅಂದರೆ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುವಂಥ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯನ್ನು ಏರ್ಪಡಿಸಲಾಗುತ್ತದೆ. ಈ ಪರೀಕ್ಷೆಯನ್ನು ಭಾಳ ಪ್ರಮುಖವಾಗಿ ಅಂದರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳ ಒಂದು ಪ್ರತಿಭೆಯನ್ನು ಪಾಲನೆ ಪೋಷಣೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಈ ಪರೀಕ್ಷೆ ನಡೆಯುತ್ತೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರತಿ ತಿಂಗಳು 1,000 ವಿದ್ಯಾರ್ಥಿ ವೇತನವನ್ನು, ಅಂದರೆ 9ನೇ ತರಗತಿಯಿಂದ 12ನೇ ತರಗತಿವರೆಗೆ 4 ವರ್ಷ, 1 ವರ್ಷಕ್ಕೆ 12,000 ಅಂತೆ 48,000 ರು ವಿದ್ಯಾರ್ಥಿ ವೇತನವನ್ನು ಒಮ್ಮೆ ಆಯ್ಕೆಯಾದಂಥ ವಿದ್ಯಾರ್ಥಿಗೆ ಕೇಂದ್ರ ಸರ್ಕಾರ ನೀಡಲಾಗ್ತಿದೆ. ಸೊ ಇದರಲ್ಲಿ 2 ಪತ್ರಿಕೆ ಇರುತ್ತೆ. ಒಂದು GMAT ಅಂತ, ಇನ್ನೊಂದು SAT ಅಂತ. GMAT ಅಂದರೆ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ, SAT ಅಂದರೆ ಸೊಲಾಸ್ಟಿಕಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅಂದರೆ ಇದು ಒಂದು ರೀತಿಯಲ್ಲಿ ತುಂಬ ಕಠಿಣವಾದಂಥ ಪರೀಕ್ಷೆ, ಕ್ಲಿಷ್ಟಕರವಾಗಿರುತ್ತೆ. ಇದಕ್ಕೆ ಭಾಳಷ್ಟು ತರಬೇತಿ ಬೇಕಾಗಿರುತ್ತೆ, ಮಾರ್ಗದರ್ಶನ ಬೇಕಾಗಿರುತ್ತೆ. ಸುಮಾರು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು 7,000 ರಿಂದ 8,000 ಜನ ಮಕ್ಕಳು ಎಕ್ಸಾಮ್ ಬರೀತಾರೆ. ಒಂದು 180-85 ಜನಕ್ಕೆ ಮಾತ್ರ ಆಯ್ಕೆಗೆ ಅವಕಾಶ ಇರುತ್ತೆ. ಅದರಲ್ಲಿ ನಮ್ಮ ತಾಲೂಕಲ್ಲಿ ನಾವು ಕಳೆದ 3 ವರ್ಷದಿಂದಲೂ ಒಳ್ಳೆಯ ತರಬೇತಿಯನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ನಮ್ಮ ಎಲ್ಲ ಶಿಕ್ಷಕರ ಸಹಕಾರದಿಂದ ಅತ್ಯುತ್ತಮ ತರಬೇತಿಯನ್ನು, ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ತರಬೇತಿ ಕೊಟ್ಟಿದ್ದೀವಿ. ಹೆಚ್ಚು ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗುತ್ತೆ. ಕಳೆದ ವರ್ಷ 56, ಅದರಿಂದಿನ ವರ್ಷ 63 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರು. ಈ ಬಾರಿಯೂ ಸಹ ಹೆಚ್ಚು ಕಡಿಮೆ ಒಂದು 100 ವಿದ್ಯಾರ್ಥಿಗಳು ಆಯ್ಕೆ ಆಗ್ಬೋದು ಅನ್ನುವ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ತರಬೇತಿಯನ್ನು ಕೊಟ್ಟಿದ್ದೀವಿ. ಈ ಎಕ್ಸಾಮ್ ಪಾಸಾದರೆ ಅಥವಾ ತರಬೇತಿ ತೆಗೆದುಕೊಂಡ್ರೆ ಮುಂದಿನ ಬ್ಯಾಂಕಿಂಗು, ರೈಲ್ವೇಸು, KPSC ಎಕ್ಸಾಮ್ಗಳು, UPSC ಎಕ್ಸಾಮ್ಗಳು ಎಲ್ಲ ಪರೀಕ್ಷೆಗೆ ಇದು ನೆರವಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ನಾವು ಪೋಷಕರಲ್ಲಿ, ಶಾಲೆಗಳಲ್ಲಿ, ಮಕ್ಕಳಲ್ಲಿ ನಾವು ಕ್ರಿಯೇಟ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಈ ಸರಿ ಪರೀಕ್ಷೆಗೆ ಎಷ್ಟು ಜನ ವಿದ್ಯಾರ್ಥಿಗಳು? 1088 ವಿದ್ಯಾರ್ಥಿಗಳು ನೋಂದಣಿ ಮಾಡಿದ್ದಾರೆ. 100 ವಿದ್ಯಾರ್ಥಿಗಳು ಗೈರುಹಾಜರಾಗಿದ್ದಾರೆ ಚನ್ನಗಿರಿ ತಾಲೂಕಿನಲ್ಲಿ. ಹೌದು. ಬಟ್ ಎಷ್ಟು ಸೆಂಟರ್ ಇದಾವೆ ಅಂತ? 4 ಸೆಂಟರ್. 4 ಸೆಂಟರ್ ಎಲ್ಲೆಲ್ಲಿ? ಒಂದು ಇಲ್ಲಿ ಗರ್ಲ್ಸ್ ಹೈಸ್ಕೂಲು, ಜೂನಿಯರ್ ಕಾಲೇಜ್ ಪ್ರೌಢಶಾಲೆ ವಿಭಾಗ, ನವಚೇತನ ಪ್ರೌಢಶಾಲೆ, ಬಸವ ಇಂಟರ್ನ್ಯಾಷನಲ್ ಶಾಲೆ. ಇಡೀ ತಾಲೂಕಿಂದ ಒಂದೇ ಚನ್ನಗಿರಿ ಒಂದೇ ಇದರೊಳಗಡೆ ಮಾಡ್ತಾ ಇರೋದು? ಹೌದು. 1088 ಮಕ್ಕಳು ಎನ್ರೋಲ್ ಆಗಿದ್ದಾರೆ. 100 ಮಕ್ಕಳು ಗೈರುಹಾಜರಾಗಿದ್ದಾರೆ ಬೆಳಗ್ಗೆ ಪೇಪರಲ್ಲಿ. ಒಟ್ಟು 988 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. 2 ಪೇಪರ್ ಮಧ್ಯಾಹ್ನ, ಈಗ ಮತ್ತೊಂದು ಪ್ರಾರಂಭ. ಬೆಳಿಗ್ಗೆ GMAT ಆಗಿದೆ, ಈಗ SAT ಪತ್ರಿಕೆ. ಯಾವ ಥರ ಇರುತ್ತೆ ಸರ್ ಪ್ರಶ್ನೆ ಪತ್ರಿಕೆಗಳು? ನವೋದಯ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ಇರ್ತದೆ ಹೇಗೆ ಅಂತ? ಎಸ್, ವೆರಿ ಗುಡ್, ಕರೆಕ್ಟ್. ನವೋದಯ ಅಂದರೆ ಅದು ಒಂದೇ ಪೇಪರ್ ಇರುತ್ತೆ, ಇದರಲ್ಲಿ 2 ಪೇಪರ್ ಇರುತ್ತೆ.
ಸೊ ಅದರಲ್ಲಿ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ, ಅಂದರೆ ಮಾನಸಿಕ ಸಾಮರ್ಥ್ಯವನ್ನು ಅಳೆಯುವಂಥ ಒಂದು ಪ್ರಶ್ನೆಗಳು ತುಂಬ ಕಠಿಣತೆ ಜಾಸ್ತಿ ಇರುತ್ತೆ. ಒಂದು ಲೆಕ್ಕದಾಗ UPSC ಪ್ರಿಲಿಮ್ಸ್ ಪರೀಕ್ಷೆ ಇದ್ದಾಗಿರುತ್ತೆ. ಹಾಗೆ ಈಗಿರೋ ಪೇಪರು ಸಹ ಅಷ್ಟೇ ಕ್ಲಿಷ್ಟಕರವಾಗಿರುತ್ತೆ. ಸರಿ, ಎಷ್ಟು ವರ್ಷಗಳಿಂದ ಈ ಥರ NMMS ಪರೀಕ್ಷೆಗಳು ಪ್ರಾರಂಭವಾಗಿದೆ? ಈಗಲೇ ಸುಮಾರು 15 ವರ್ಷ ಆಯಿತು. ಈಗ ನೀವು ಬಂದ ಮೇಲೆ ಹೆಚ್ಚಿನ ಒಂದು NMMS ಪರೀಕ್ಷೆಗೆ ಒಂದು ಪ್ರೋತ್ಸಾಹ ಕೊಡ್ತಿದ್ದೀರಾ? ನಾನು ಸುಮಾರು ಈಗ 15 ವರ್ಷದಿಂದ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನೋ ಅಲ್ಲಿ ಇದನ್ನು ಒಂದು ಬಹಳಷ್ಟು, ಅಂದರೆ ಯಾಕಂದರೆ ಗ್ರಾಮೀಣ ಮಕ್ಕಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಒಲವು ಬರುವ ದೃಷ್ಟಿಯಲ್ಲಿ ನಾವು ಇದನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಸುಮಾರು ವಿದ್ಯಾರ್ಥಿಗಳು ನಮ್ಮ ಅವಧಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಹಂಗೆ ಲೆಕ್ಕ ಹಾಕಿರೋ ಒಂದು 5-6 ಕೋಟಿ ವಿದ್ಯಾರ್ಥಿ ವೇತನವನ್ನು ನಾವು ಕೊಡಿಸಿದ್ವಿ. ಈ ಸರಿ ಏನೋ ಒಂದು 70-80 ಮಕ್ಕಳು ಆಯ್ಕೆ ಆದರೆ ನಮ್ಮ ತಾಲೂಕಲ್ಲೂ ನಾವು 3 ವರ್ಷದಲ್ಲಿ 1 ಕೋಟಿ ವಿದ್ಯಾರ್ಥಿ ವೇತನ ಕೊಡಿಸ್ತಂಗೆ. ಸರ್, NMMS ಪರೀಕ್ಷೆಗೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಮಾತ್ರನಾ ಅಥವಾ ಅನುದಾನಿತ ಶಾಲೆ ವಿದ್ಯಾರ್ಥಿಗಳು? ಸರ್ಕಾರಿ ಮತ್ತು ಅನುದಾನ ರಹಿತ ಶಾಲೆಗಳಿಗಿಲ್ಲ. ಅನುದಾನ ರಹಿತ ಮತ್ತು ರೆಸಿಡೆನ್ಷಿಯಲ್ ಶಾಲೆಗಳಿಲ್ಲ. ಮತ್ತು ಅಫಿಷಿಯಲ್ ಮಕ್ಕಳು ಬರೆಯೋಂಗಿಲ್ಲ. ಸೊ ಇನ್ಕಮ್ ಲಿಮಿಟೇಷನ್ ಇದೆ. ಎಷ್ಟಿದೆ ಸರ್ ಇನ್ಕಮ್ ಲಿಮಿಟೇಷನ್? 2 lakhs. 2 ಲಕ್ಷದ ಒಳಗಡೆ ಇರಬೇಕು. ಅಂದರೆ ಸರ್ಕಾರಿ ಸೌಲಭ್ಯವನ್ನು ತೆಗೆದುಕೊಳ್ಳುವಂಥವರು ಇದರೊಳಗಡೆ ಎಕ್ಸಾಮ್ ಬರೋದಿಲ್ಲ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಈ ಸರಿ ವರದಾನ ಅವರಿಗೆ. ಈ ಸರಿ ಎಷ್ಟು ವಿದ್ಯಾರ್ಥಿಗಳ ಆಯ್ಕೆ ಆಗ್ಬೋದು ಅಂತ ನಿರೀಕ್ಷೆ ಇಟ್ಟಿದ್ದೀರಾ ಅಂತ? ನಾವು ಒಂದು 100 ಮಾಡಬೇಕಂತಲೇ ಭಾಳ ಪ್ರಯತ್ನ ಮಾಡಿದ್ದೀವಿ. ತುಂಬ ವರ್ಕ್ ಆಗಿದೆ. ತರಬೇತಿಗಳನ್ನ ಯಾವ ಥರ ಕೊಟ್ಟಿದ್ದೀರಾ ಅಂತ? ಅಂದರೆ ಈಗ ನಾವೇನು ಮಾಡಿದ್ದೀವಿ ಅಂತಂದರೆ, ನಮ್ಮದೇ ತಾಲೂಕಲ್ಲಿ ಒಂದು ಗ್ರೂಪನ್ನು ಮಾಡಿಬಿಟ್ಟಿದ್ವಿ. ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದು ಮೊದಲನೇ ತಿಂಗಳಲ್ಲೇ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಮ್ಮ ಟೀಚರ್ಸಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಅದರಲ್ಲೇ ಒಂದು 20% ಟೀಚರ್ಸು ಅದನ್ನು ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡಾರೆ. ಜೊತೆಗೆ ನಾವು ಬೇರೆ ಬೇರೆ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿದ್ವಿ. ತಿಪ್ಟೂರಿಂದ ಬಂದರೆ, ಹೊಸೂರಿಂದ ಬಂದರೆ, ಹಾಸನದಿಂದ ಬಂದಿದ್ದಾರೆ. ಮತ್ತು 6 ಕಡೆ ಸೆಂಟರ್ ಮಾಡಿದ್ದೀವಿ. ಸಂತೆಬೆನ್ನೂರು, ಬಸವಪಟ್ಟಣ, ನಲ್ಲೂರು, ಇಲ್ಲಿ ತಾವರೆಕೆರೆ ಎಲ್ಲ ಕಡೆಯೂ ಸೆಂಟರ್ ಮಾಡಿ ತರಬೇತಿ ಕೊಡ್ತೀವಿ. 200-150 ಹುಡುಗರು ಸೇರಿಸಿ ಚೆನ್ನಾಗಿ ತರಬೇತಿ ಕೊಡ್ತೀವಿ. ಅಂದರೆ ಪ್ರೌಢಶಾಲಾ ಶಿಕ್ಷಕರಿಗೆ ತರಬೇತಿ ಕೊಡಿಸಿರೋದು? ಫಸ್ಟು ಅವ್ರಿಗೆ ಟೀಚರ್ಸಿಗೆ ತರಬೇತಿ ಕೊಟ್ಟಿದ್ವಿ. ಅಂದರೆ ತುಂಬ ಚೆನ್ನಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಅಂದರೆ ಈ ಕ್ವಶನ್ಸ್ ಎಲ್ಲ ಈ ಜನರಲ್ ಟೈಪ್ ಬರ್ತಾವಲ್ಲ, ಹಾಗಾಗಿ ಯಾವ ವಿಷಯಗಳ ಶಿಕ್ಷಕರಿಗೆ ನೀವು ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದೀರಾ ಅಂತ? ಅಂದರೆ ಸ್ಯಾಟ್ ಪತ್ರಿಕೆಗೆ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸ್ ಬರುತ್ತೆ. GMAT ಮ್ಯಾಥಮೆಟಿಕ್ಸು ಯಾರು ಇಂಟೆಲಿಜೆಂಟ್ ಇರ್ತಾರೆ ಮತ್ತು ಇಂಟ್ರೆಸ್ಟ್ ಯಾರು ಇರ್ತಾರೆ ಅವರಿಗೆ ನಾವು GMATನ ಕೊಡ್ಸಿದ್ದೀವಿ. ಈಗ ಈ ತರಬೇತಿ ಕೊಟ್ಟಂಥ ಶಿಕ್ಷಕರಿಗೆ ಏನಾದ್ರು ಸ್ಯಾಲ್ರಿ ಏನಾದ್ರು? ಇಲ್ಲ, ಆ ಥರ ಏನಿಲ್ಲ. ಸೇವಾ ಮನೋಭಾವನೆ ಇದು ನಮ್ಮ ಜವಾಬ್ದಾರಿ. ಇದು ಒಂದು ಶಾಲೆ ಅಭಿವೃದ್ಧಿಯನ್ನು ಅಳೆಯುವ ಸೂಚಕಗಳಲ್ಲಿ NMMS ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಅನ್ನೋದು ಕೇಳ್ತಾರೆ. ಈಗ ಕೆಲವು ನಾವು ಹಿಂದೆ ಕೆಲಸ ಮಾಡುವಂಥ ಶಾಲೆಯಲ್ಲಿ ಒಂದೊಂದು ಶಾಲೆಯಲ್ಲಿ 45-47 ಮಕ್ಕಳು ಆಯ್ಕೆ ಆಗಿದ್ದಾರೆ. ರಾಜ್ಯದಲ್ಲೇ ಫಸ್ಟು. ಈಗ ಪಾಠ ಮಾಡುವಂತಹ ಶಿಕ್ಷಕರು ಸೇವಾ ಮನೋಭಾವನೆಯಿಂದ ಮಾಡಬೇಕು. ಹೌದು, ಇದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನು ಮಾಡ್ತಿದ್ದೀವೋ 6ನೇ ಕ್ಲಾಸ್ ಒಳಗೆ ಇದನ್ನು ಹೇಳ್ಕೊಡ್ಬೇಕಂತ ಹೇಳುತ್ತೆ, ಕಲಿಸಿರ್ಬೇಕು ಅಂತ. ಯಾಕೆ ನಮ್ಮ ರಾಜ್ಯದ ಮಕ್ಕಳು ಬ್ಯಾಂಕಿಂಗು, ರೈಲ್ವೆಯಲ್ಲಿ ಕಡಿಮೆ ಆಗ್ತಾರೆ ಅಂತಂದರೆ ಈ ಥರ ತರಬೇತಿಗಳಿಲ್ಲ. ಪಕ್ಕದ ಆಂಧ್ರಕ್ಕೆ ಹೋಗ್ರಿ, ಮಧ್ಯಪ್ರದೇಶಕ್ಕೆ ಹೋಗ್ರಿ, ಬಿಹಾರಕ್ಕೆ ಹೋಗ್ರಿ, ಅವರೆಲ್ಲ ಇದ್ರ ಬಗ್ಗೆ ಅರ್ಲಿ ಸ್ಟೇಜಲ್ಲೇ ಹೆಚ್ಚು ತರಬೇತಿ ಕೊಡ್ತಾರೆ. ಹಂಗಾಗಿ ಅವರು UPSC ಜಾಸ್ತಿ ಸೆಲೆಕ್ಟ್ ಆಗ್ತಾರೆ. ಇಂತಹ ಪರೀಕ್ಷೆಗಳು ಮುಂದೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗ್ತವೆ. ಸಾಕಷ್ಟು ಅಲ್ಲ, ಸೊ ಅವ್ರು ಸಕ್ಸಸ್ ಆಗಬೇಕಂದ್ರೆ, ಸರ್ವೈವಲ್ ಆಗಬೇಕಂದ್ರೆ ಇದು ಮಸ್ಟ್ ಆ್ಯಂಡ್ ಶುಡ್ ತರಬೇತಿ ಬೇಕು. ಥ್ಯಾಂಕ್ ಯು.